ಇದರ ನಡುವೆ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಮತ್ತು ಕಾಂಗ್ರೆಸ್ನ ಸಂಸದ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ವಿರುದ್ಧ ಇವತ್ತು ಜಾರಿ ನಿರ್ದೇಶನಾಲಯದ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು. ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ನ್ಯಾಷನಲ್ ಹೆರಾಲ್ಡ್ ಹಗರಣ ಏನಿದೆ ಅದರ ಬಗ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ವಿಚಾರಣೆ ನಡೆಯಿತು. ಈ ವಿಚಾರಣೆಯ ಸಂದರ್ಭದಲ್ಲಿ ಇಡಿಯ ಪರ ವಕೀಲರು ವಕಾಲತ್ತನ್ನು ಮಾಡಿದರು. ಬಾಡಿಗೆಯ ರೂಪದಲ್ಲಿ ಸುಮಾರು 142 ಕೋಟಿ ರೂಪಾಯಿಯನ್ನು ಅಕ್ರಮವಾಗಿ ಪಡೆದಿದ್ದಾರೆ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಎನ್ನುವಂಥ ಅಂಶವನ್ನು ಇಡಿ ಇವತ್ತು ವಾದದಲ್ಲಿ ಮಂಡಿಸಿದೆ. ಯಂಗ್ ಇಂಡಿಯಾದ ಮಾಲೀಕತ್ವವನ್ನು ಪಡ್ಕೊಂಡಿದ್ದಾರೆ. ಕೇವಲ 50 ಲಕ್ಷ ರೂಪಾಯಿಯನ್ನು ಕೊಟ್ಟು 76% ಶೇರ್, 76% ಅಂತ ಹೇಳಿದ್ರೆ ಮಾಲೀಕತ್ವ, ಯಂಗ್ ಇಂಡಿಯಾದ ಮಾಲೀಕತ್ವ. 90 ಕೋಟಿ ರೂಪಾಯಿ ಮೊತ್ತದ ಯಂಗ್ ಇಂಡಿಯಾ ಏನಿದೆ ಅದನ್ನು ಕೇವಲ 50 ಲಕ್ಷ ರೂಪಾಯಿಗೆ ಖರೀದಿಯನ್ನು ಮಾಡಲಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಕಾರ್ಯಕರ್ತರು ಪಕ್ಷ ಕಟ್ಟುವ ಸಲುವಾಗಿ ಕೊಟ್ಟಂತಹ ದೇಣಿಗೆಯನ್ನು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ, ಸ್ಯಾಮ್ ಪಿತ್ರೋಡಾ ಮತ್ತು ಕಾಂಗ್ರೆಸ್ನ ಇತರರು ತಮ್ಮ ವೈಯಕ್ತಿಕ ಬಳಕೆಗೆ ಬಳಸಿಕೊಂಡಿದ್ದಾರೆ ಎನ್ನುವಂಥ ಅಂಶವನ್ನು ಇವತ್ತು ಇಡಿ ನ್ಯಾಯಾಲಯದ ಎದುರು ವಾದವನ್ನು ಮಾಡಿರುವಂಥದ್ದು. 5,000 ಕೋಟಿ ರೂಪಾಯಿ ಮೊತ್ತದ ನ್ಯಾಷನಲ್ ಹೆರಾಲ್ಡ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ವಾದ ನಡೆದಿದೆ. ನ್ಯಾಷನಲ್ ಹೆರಾಲ್ಡ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸ್ಯಾಮ್ ಪಿತ್ರೋಡಾ ಇವರ ವಿರುದ್ಧ ಜಾರಿ ನಿರ್ದೇಶನಾಲಯ ದೆಹಲಿಯಲ್ಲಿರ್ತಕ್ಕಂಥ ಇಡಿ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಸಲ್ಲಿಸಿತ್ತು. ಆ ಚಾರ್ಜ್ ಶೀಟ್ನಲ್ಲಿರ್ತಕ್ಕಂಥ ಆರೋಪಗಳನ್ನು ಪರಿಗಣಿಸುವುದಕ್ಕೂ ಮುನ್ನ ಈಗ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ನಡೀತಾ ಇದೆ. ಈ ವಾದ ಪ್ರತಿವಾದದ ಸಂದರ್ಭದಲ್ಲಿ ಈ ಅಂಶಗಳನ್ನು ಉಲ್ಲೇಖವನ್ನು ಮಾಡಿರುವಂಥದ್ದು. ಕಾಂಗ್ರೆಸ್ ಕಾರ್ಯಕರ್ತರು ಕೊಟ್ಟಂತಹ ದೇಣಿಗೆಯನ್ನು ಅಕ್ರಮವಾಗಿ ಬಳಸ್ಕೊಂಡಿದ್ದಾರೆ. ಯಂಗ್ ಇಂಡಿಯಾದ ಶೇರ್ ಏನಿತ್ತು ಆ ಶೇರನ್ನು ಕೇವಲ 56 ಲಕ್ಷ ರೂಪಾಯಿಗೆ ಖರೀದಿ ಮಾಡಿದ್ದಾರೆ. 50 ಲಕ್ಷ ರೂಪಾಯಿಗೆ ಖರೀದಿ ಮಾಡಿದ್ದಾರೆ. ಯಂಗ್ ಇಂಡಿಯಾದ ಮೌಲ್ಯ ಇದ್ದಿದ್ದು 90 ಕೋಟಿ ರೂಪಾಯಿ, ಕೇವಲ 50 ಲಕ್ಷ ರೂಪಾಯಿ ಖರೀದಿ ಮಾಡಿದ್ದಾರೆ. ಯಂಗ್ ಇಂಡಿಯಾದ ಮುಖಾಂತರ AJL ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ ಅಂದರೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ನಡೆಸುವಂತಹ ಸಂಸ್ಥೆ ಏನಿದೆ, ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ ಏನಿದೆ AJL, ಅದರಲ್ಲಿ ಕಾಂಗ್ರೆಸ್ನ ನಾಯಕರಾದಂತಹ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ತಮ್ಮ ಹಕ್ಕನ್ನು ಸ್ಥಾಪಿಸಲಿಕ್ಕೆ ಹೊರಟಿದ್ದಾರೆ. ಆ ಮುಖಾಂತರ ಹಗರಣವನ್ನು ಎಸಗಿದ್ದಾರೆ. ಯಂಗ್ ಇಂಡಿಯಾದ ಮುಖಾಂತರ AJLನ 2,000 ಕೋಟಿ ರೂಪಾಯಿ ಮೊತ್ತದ ಆಸ್ತಿಯನ್ನು ಕಬಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಯಂಗ್ ಇಂಡಿಯಾದವರು AJLಗೆ ಸಾಲವನ್ನು ಕೊಟ್ಟಿದ್ದರು. AJLನವರು ಒಂದು ಹಂತದಲ್ಲಿ ಬರೆದ್ರು, ನಮಗೆ ಈ ಸಾಲ ರೀಪೇಮೆಂಟ್ ಮಾಡೋಕ್ಕಾಗಲ್ಲ ಅಂಥೇಳಿ. ಆದರೂ ಕೂಡ ಮತ್ತೆ ಯಂಗ್ ಇಂಡಿಯಾದವರು AJLಗೆ ಸಾಲವನ್ನು ಕೊಟ್ಟರು. ಸೊ ಇದು ಅಕ್ರಮ ಹಣ ವರ್ಗಾವಣೆ ಅಂತೇಳಿ ಬಾಡಿಗೆಯ ರೂಪದಲ್ಲಿ 142 ಕೋಟಿ ರೂಪಾಯಿ ಬಂದಿದೆ ಎನ್ನುವಂಥ ಅಂಶವನ್ನು ಹೇಳಿದ್ದಾರೆ. ಬಾಡಿಗೆ ಅದು ಅಕ್ರಮವಾಗಿದ್ದರೆ ಅದು ಕೂಡ ಅಕ್ರಮ ಹಣ ವರ್ಗಾವಣೆಗೆ ಸಮ, PMLA ಪ್ರಕಾರ ಎನ್ನುವಂಥದ್ದು ಇಡಿ ವಕೀಲರು ಇವತ್ತು ನ್ಯಾಯಾಲಯದಲ್ಲಿ ಪ್ರಮುಖವಾಗಿ ಮಾಡಿರ್ತಕ್ಕಂತಹ ವಾದ. ಸೊ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಚಾರ್ಜ್ ಶೀಟ್ನ ಮೇಲೆ ಅದರ ಚಾರ್ಜ್ ಶೀಟ್ನಲ್ಲಿರ್ತಕ್ಕಂಥ ಆರೋಪಗಳನ್ನು ಚಾರ್ಜಸ್ ಫ್ರೇಮ್ ಮಾಡುವುದಕ್ಕಿಂತ ಮುಂಚೆ ವಾದ ಪ್ರತಿವಾದ ಆಲಿಸಬೇಕು ಅಂತೇಳಿ ನ್ಯಾಯಾಲಯ ತೀರ್ಮಾನ ಮಾಡಿದ್ರ ಕಾರಣಕ್ಕೋಸ್ಕರ ಈಗ ವಾದ ಪ್ರತಿವಾದ ನಡೀತಾ ಇರುವಂಥದ್ದು. ಇನ್ ಕೇಸ್ ಏನಾದರೂ ಇದರಲ್ಲಿ ತಪ್ಪಿತಸ್ಥರು ಅಂತ ಏನಾದರೂ ಬಂದುಬಿಟ್ರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಖಂಡಿತವಾಗಿ ಅತ್ಯಂತ ದೊಡ್ಡ ಹೊಡೆತವನ್ನು ಕಾಂಗ್ರೆಸ್ ತಿನ್ನಬೇಕಾಗತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಅತ್ಯುನ್ನತ ನಾಯಕರು ಇಬ್ಬರು ಕೂಡ ಕಾಂಗ್ರೆಸ್ನಲ್ಲಿ, ಮತ್ತು ರಾಹುಲ್ ಗಾಂಧಿಯವರನ್ನು ಕಾಂಗ್ರೆಸ್ ಇನ್ನೂ ಕೂಡ ಪ್ರಧಾನಿಯಾಗಿ ನೋಡುವಂತಹ ಕನಸನ್ನು ಕಾಣ್ತಾ ಇರೋದರಿಂದಾಗಿ, ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧ ರಾಹುಲ್ ಗಾಂಧಿಯವರೇ ಸಮರ್ಥವಾದಂಥ ನಾಯಕ ಅಂತೇಳಿ ಕಾಂಗ್ರೆಸ್ನವರು ಭಾವಿಸಿರುವ ಹಿನ್ನೆಲೆಯಲ್ಲಿ, ಎಕ್ಸ್ಪೆಷಲಿ ಭಾರತ್ ಜೋಡೋ ಯಾತ್ರೆಯ ಬಳಿಕ ರಾಹುಲ್ ಗಾಂಧಿಯವರ ಇಮೇಜ್ ಬದಲಾಗಿದೆ ಎನ್ನುವಂಥ ಅಂಶ ಏನಿದೆ, ಆ ಹಿನ್ನೆಲೆಯಲ್ಲಿ ಈ ಪ್ರಕರಣಗಳೆಲ್ಲವೂ ಕೂಡ ಭವಿಷ್ಯದಲ್ಲಿ ರಾಹುಲ್ ಗಾಂಧಿಯವರ ರಾಜಕೀಯ ಜೀವನಕ್ಕೆ ಮುಳು ಆಗಬಹುದಾದಂತಹ ಪ್ರಕರಣಗಳು.
ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.